ಸ್ನೇಹಿತರೆ ನಮಸ್ಕಾರ. ಇದು 40 ಫೀಟ್ ಬಸ್ ರೋಡ್. ಇದು ಈ ಬಸ್ ರೋಡ್ಗೆ ಅಟ್ಯಾಚ್ ಆಗಿ ಒಂದು ಫಾರಮ್ ಹೌಸ್ ಇದೆ, 4.5 ಎಕರೆ. ಎಂಟ್ರೆನ್ಸ್ ಗೇಟ್ ಇದು. ಇಲ್ಲಿ ಎಲ್ಲ ಥರದ ಫ್ರೂಟ್ಸ್ ಇದೆ ನೋಡಿ. ಇದೆಲ್ಲ ಬಟರ್ ಫ್ರೂಟ್ಸು. ತುಂಬ ಬ್ಯೂಟಿಫುಲ್ ಆದ ಫಾರ್ಮ್ ಹೌಸ್ ಇದು. 4.5 ಎಕರೆ ಬರ್ತದೆ ಬೌಂಡ್ರಿ. ರೆಡಿ ಫಾರ್ಮ್ ಹೌಸ್ ಇದು. ನಾಳೆಗೆ ರಿಜಿಸ್ಟ್ರಿಗೆ ಹೋಗ್ಬೋದು. ಎಲ್ಲ ಥರದ ಫ್ರೂಟ್ಸ್ ಇದೆ. ತೆಂಗು, ಅಡಿಕೆ, ಮಾವು, ಸೀಬೆ, ಸಪೋಟ, ನಿಂಬೆ ಎಲ್ಲ ಥರದ್ದು ಇದೆ. ಒಳ್ಳೆ ಲೊಕೇಶನ್ ಇದೆ. ನಿಮಗೆ ನೀರಾವರಿ ಜಾಗ ಇದು. ನೋಡಿ, ಒಳ್ಳೆ ನಿಂಬೆ ಗಿಡ ಇದು. ಫುಲ್ಲು ಬರೀ ನಿಂಬೆನೇ ಇದೆ. ಹಾಂ, ಒಳ್ಳೆ ದೊಡ್ಡ ಮರಗಳಿದು. ಬಟರ್ ಫ್ರೂಟ್ಸ್ ಇದು. ನೋಡಿ, ನಿಮಗೆ ಇಲ್ಲೇ ಇದೆ ಬಟರ್ ಫ್ರೂಟ್. ಒಳ್ಳೆ ಬಟರ್ ಫ್ರೂಟ್, ಸೈಜ್ ಸರಿಯಾಗಿ. ನೋಡಿ, ಒಂದು ಪಂಪ್ ಸೆಟ್ ಇದೆ. ಇದು ಓಪನ್ ಬಾವಿ. ನಿಮಗೆ ನಿರಂತರ ಜೊತೆ ಕರೆಂಟ್ ಪ್ಲಸ್ ನೀವು 24 ಅವರ್ ನೀರು ಇದ್ದಂಗೆ ಇರ್ತದೆ. ನೀವು ಎಷ್ಟು ಹೊಡೆದ್ರೂ ನೀರು ಖಾಲಿ ಆಗೋದಿಲ್ಲ. ಒಳ್ಳೆ ನೀರಾವರಿ ಜಾಗ ಇದು. ಈಗೆಲ್ಲ ಟೀಕ್ ಒಂದೂವರೆ ಅಡಿ 1 ಅಡಿ ಸೈಜ್ ಇರ್ತಕ್ಕಂಥ ಮರಗಳಿದೆ. ಒಳ್ಳೆ ಟೀಕ್ ಮರಗಳಿದೆ. ಒಳ್ಳೆ ಲೊಕೇಶನ್ ಮಾತ್ರ ಹೇಳಿ ಮಾಡಿಸ್ತಂಥ ಬ್ಯೂಟಿಫುಲ್ ಲೊಕೇಶನ್ನು. ಫಾರ್ಮ್ ಹೌಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಟೀಕ್ ಗುಡ್ಡ ಎಲ್ಲ ಕಟಾಗಿ ಬಂದಿರುವಂಥ ಮರಗಳು ಇದೆ. ತುಂಬ ಚೆನ್ನಾಗಿದೆ. ನೋಡಿ, ನಿಮಗೆ ಸೀತಾಫಲ, ರಾಮಫಲ, ಆಲ್ ವೆರೈಟೀಸ್ ಇರ್ತಕ್ಕಂಥ ಫ್ರೂಟ್ಸ್ ಇದು. ನಿಮಗೆ ಎಲ್ಲ ವೆರೈಟೀಸ್ ಇಲ್ಲಿ ಯಾವುದು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಇದೆ. ನೋಡಿ, ಒಂದು ಫಾರಮ್ ಹೌಸ್ ಇದೆ. ದೊಡ್ಡದಾಗೆ ಮಾಡ್ಕೊಂಡಿದ್ದಾರೆ ಫಾರಮ್ ಹೌಸು. ನೋಡಿ, ಇದು ಓನರ್ ಸ್ಟೇ ಆಗಲಿಕ್ಕೆ ಇರ್ತಕ್ಕಂಥ ಒಂದು ಫಾರಮ್ ಹೌಸ್ ಇದು. ದೊಡ್ಡದಾಗಿದೆ. ಹಿಂದ್ಗಡೆ ಇರೋದು ಹಸು ಮನೆ ಇದೆ. ತುಂಬ ಚೆನ್ನಾಗಿದೆ. ನೋಡಿ, ಹಿಂದಕ್ಕೆಲ್ಲ ಗೋಡನು ಪ್ಲಸ್ಸು ಲೇಬರ್ ಹೌಸ್ ಇರುವುದು ಇದು. ನೋಡಿ, ಇದು ಹಸು ಮನೆ. ಒಳ್ಳೆ ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಒಳ್ಳೆ ಎಲ್ಲ ಫುಲ್ಲು ಡೆವಲಪ್ ಮಾಡಿರ್ತಕ್ಕಂಥ ತೋಟ ಇದು. ಎಲ್ಲ ರೆಡಿ ಡೆವಲಪ್ ಫಾರ್ಮ್ ಹೌಸ್ ಬೇಕು ಅಂತ ನೋಡ್ತಾ ಇರುವಂಥವ್ರಿಗೆ ಇದೊಂದು 4.5 ಎಕರೆ. ಅಂದರೆ ಒಂದು ಅರ್ಧ ಎಕರೆ ಕಡಿಮೆ, 5 ಎಕರೆ ಒಂದೇ ಬೌಂಡ್ರಿ. ಒಳ್ಳೆ ಇನ್ಕಮ್ ಇರ್ತಕ್ಕಂಥ ಪ್ರಾಪರ್ಟಿ ಇದು.
ಇದರಲ್ಲಿ ಆಲ್ರೌಂಡು ನಿಮಗೆ 150 ತೆಂಗಿದೆ ಕೋಕೋನಟ್ ಟ್ರೀ, ಒಂದು 150 ಬಟರ್ ಫ್ರೂಟ್ ಎಲ್ಲ ಫಸ್ಲಿರ್ತಕ್ಕಂಥ ಮರಗಳು. ಒಂದು ಟೀಕ್ ಮರ ಬಂದು ಟೋಟಲಾಗಿ ಒಂದು 300 ಮರ ಬರ್ತವೆ. ಎಲ್ಲ 1.5 ಸೈಜ್ ಇರುವಂಥ 1.5 ಅಡಿ ಸೈಜ್ ಇರ್ತಕ್ಕಂಥ ಟೀಕ್ ಮರಗಳು ನೋಡಿ. ಇವೆಲ್ಲ ಕಟಾಗಿ ಬಂದಿದೆ ಈ ಟೀಕ್ ಮರ. ನಿಮಗೆ ಬ್ಯಾಂಗ್ಳೂರಿಂದ ಪ್ರಾಪರ್ಟಿಗೆ ಬರೋದಾದರೆ ಇಲ್ಲಿಗೆ ಕರೆಕ್ಟಾಗಿ 85 ಕಿಲೋಮೀಟ್ರ್ ಆಗುತ್ತೆ. ಇದು ಮಳವಳ್ಳಿ ತಾಲೂಕು ಬರ್ತದೆ, ಮಂಡ್ಯ ಡಿಸ್ಟಿಕ್ಗೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಇದು. ಇನ್ನು ಮೈಸೂರಿಂದ ಬರೋದಾದರೆ ಕರೆಕ್ಟಾಗಿ ನಿಮಗೊಂದು 65ರಿಂದ 70 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಲೊಕೇಶನ್ ಇದೆ. ನಿಮಗೆ ಯಾವುದು ತಂಟೆ ತಗರಾರು ಲಿಟಿಗೇಷನ್ ಏನೂ ಇಲ್ಲ, ಡೈರೆಕ್ಟ್ ರಿಜಿಸ್ಟರ್ ಆಗುತ್ತೆ. ನಾಳೆಗೆ ರಿಜಿಸ್ಟ್ರಿಗೆ ಹೋಗ್ಬೋದು. ಈ ಜಾಗ ಎಲ್ಲ ಡೆವಲಪ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸಿಂಗಲ್ ಓನರ್ ಪ್ರಾಪರ್ಟಿ ಬರ್ತದೆ, ಸಿಂಗಲ್ RTC ಬರ್ತದೆ. ಎಲ್ಲ ಅವರಪ್ಪ ಬೇಡ ಅಂತ ಮಗ ಕೊಡೋದು ಅಂತ ಈಗ ಅವಾಗಷ್ಟೇ ಏನೇನು ಒಳ್ಳೆ ಭರ್ಜರಿ ತೋಟ ಇದು, ಡೆವಲಪ್ ಇರ್ತಕ್ಕಂಥದ್ದು. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಬೋದು.